ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಅತ್ತೆ ಸರಿತಾ ಅವರ ಬಗ್ಗೆ ಈ ಕಥೆ. ಅವರಿಗೆ ಈಗ 30 ವರ್ಷ, ಅಂದರೆ ನನಗಿಂತ 8 ವರ್ಷ ದೊಡ್ಡವರು. ನನ್ನ ಮಾವ ಮತ್ತು ನಾನು ಸುಮಾರು ಒಂದೇ ವಯಸ್ಸಿನವರು. ಅವರು ನನಗಿಂತ 4 ತಿಂಗಳು ಮಾತ್ರ ದೊಡ್ಡವರು. ಅವರು 2 ವರ್ಷಗಳ ಹಿಂದೆ ವಿವಾಹವಾದರು, ಆದರೆ ಇನ್ನೂ ಮಕ್ಕಳಿಲ್ಲ. ಸರಿತಾ ಅತ್ತೆ ನೋಡಲು ಸಾಧಾರಣವಾಗಿದ್ದರೂ ತೆಳ್ಳಗಿನ ಮತ್ತು ಆಕರ್ಷಕವಾದ ದೇಹವನ್ನು ಹೊಂದಿದ್ದಾರೆ. ಅವರ ಮುಖದ ಲಕ್ಷಣಗಳು ಅಷ್ಟೇನೂ ಎದ್ದು ಕಾಣದಿದ್ದರು. 28 ವರ್ಷದ ಅವರ ಕಾಂತಿಯುತ ಮೈಬಣ್ಣ ನನಗೆ ತುಂಬಾ ಆಕರ್ಷಕವಾಗಿ ಕಾಣುತ್ತದೆ. ನನ್ನ ಮಾವನ ಮದುವೆ ಮತ್ತು ಅವರ ಅಣ್ಣನ ಮಗನ ಮದುವೆ ಒಂದೇ ವರ್ಷದಲ್ಲಿ ನಡೆಯಬೇಕಿತ್ತು. ನಾವು ಹುಡುಗಿಯರನ್ನು ಹುಡುಕುತ್ತಿದ್ದಾಗ ಮಾವನ ಮಗನಿಗಾಗಿ ಒಂದು ಸಂಬಂಧ ಬಂದಿತ್ತು. ಆದರೆ ಅವನು ಆಕೆಯನ್ನು ಇಷ್ಟಪಡಲಿಲ್ಲ ಮತ್ತು ನಂತರ ರಶ್ಮಿ ಎಂಬ ಹುಡುಗಿಯನ್ನು ಮದುವೆಯಾದನು. ನಂತರ ನನ್ನ ಮಾವ ಅವರು ಇಷ್ಟಪಡದ ಅದೇ ಹುಡುಗಿಯನ್ನು ನೋಡಲು ಹೋದರು. ಆದರೆ ಅಷ್ಟರಲ್ಲೇ ಅವಳು ಮತ್ತೊಬ್ಬನನ್ನು ಮದುವೆಯಾಗಿದ್ದಳು. 2 ವರ್ಷಗಳ ಹಿಂದೆ ನನ್ನ ಮಾವ ತಮ್ಮ ಕುಟುಂಬದೊಂದಿಗೆ ಸಣ್ಣ ಪುಟ್ಟ ಕಾರಣಗಳಿಗೆ ಜಗಳವಾಡುತ್ತಿದ್ದರು. ಆನಂದ್ ಮಾವ ನನ್ನ ತಾಯಿಯ ಸೋದರ ಸಂಬಂಧಿ. ಅವರ ಮನೆಯಲ್ಲಿ ತೊಂದರೆ ದಿನೇ ದಿನೇ ಹೆಚ್ಚಾಗುತ್ತಿತ್ತು. ಆದ್ದರಿಂದ ಅವರು ಹಳ್ಳಿಯನ್ನು ಬಿಟ್ಟು ಸಂಭಾಜಿನಗರಕ್ಕೆ ವಾಸಿಸಲು ಬಂದರು. ನನ್ನ ತಾಯಿ ಅವರಿಗೆ ನಮ್ಮ ಮನೆಯ ಬಳಿಯೇ ಒಂದು ಕೋಣೆಯನ್ನು ನೀಡಿದರು. ಕೆಲವು ದಿನಗಳ ನಂತರ ಅವರು ನನ್ನ ಮಾವನನ್ನು ಸಹ ಅಲ್ಲಿಗೆ ಕರೆತಂದರು. ನಮ್ಮ ಸಂಬಂಧಿಕರು ಸಹ ಅದೇ ಸ್ಥಳದಲ್ಲಿ ವಾಸಿಸುತ್ತಿದ್ದರು. ಆ ಹೊಸದಾಗಿ ಮದುವೆಯಾದ ಹುಡುಗಿಯೇ ನನ್ನ ಅತ್ತೆ ಸರಿತಾ. ನಾನು ಹತ್ತಿರದಿಂದ ನೋಡಿದಾಗ ಅವಳು ತುಂಬಾ ಸುಂದರವಾಗಿದ್ದಳು. ಅವಳು ಅಪ್ಸರಿಯಂತೆ ಇದ್ದಾಳೆಂದು ನಾನು ಅರಿತುಕೊಂಡೆ. ನಾನು ಎತ್ತರವಾಗಿ ಮತ್ತು ಸದೃಢವಾದ ದೇಹವನ್ನು ಹೊಂದಿದ್ದೆ. ಅತ್ತೆ ಮದುವೆಯಾಗಿ ನಮ್ಮ ಮನೆಗೆ ಬಂದಾಗ ಅವಳನ್ನು ನೋಡಿದ ತಕ್ಷಣ ನಾನು ಆಕೆಯನ್ನು ಇಷ್ಟಪಡಲು ಪ್ರಾರಂಭಿಸಿದೆ. ಅವಳು ಮನೆಯಲ್ಲಿ ಒಬ್ಬಂಟಿಯಾಗಿರುತ್ತಿದ್ದ ಕಾರಣ ಆಗಾಗ ನಮ್ಮ ಮನೆಗೆ ಬರುತ್ತಿದ್ದಳು. ನಿಧಾನವಾಗಿ ನನ್ನ ತಾಯಿ ಮತ್ತು ಅತ್ತೆ ಚೆನ್ನಾಗಿ ಹೊಂದಿಕೊಂಡರು. ದಿನಗಳು ನಗುತಮಾಷೆಯೊಂದಿಗೆ ಕಳೆದವು. ನಾವು ಮುಕ್ತವಾಗಿ ಮಾತನಾಡಲು ಪ್ರಾರಂಭಿಸಿದೆವು. ಒಂದು ದಿನ ಮಧ್ಯಾಹ್ನ ಬೀದಿಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅವಳು ನಮ್ಮ ಮನೆಗೆ ಬಂದಳು. ಮನೆಯಲ್ಲಿ ಯಾರೂ ಇರಲಿಲ್ಲ, ನಾನು ಮಾತ್ರ ಒಬ್ಬನೇ ಇದ್ದೆ. ಅವಳು ಯಾರಾದರೂ ಇದ್ದಾರೆಯೇ ಎಂದು ಕೇಳಿದಳು. ನಾನು ಯಾರೂ ಇಲ್ಲ ಎಂದೆ. ಏನಾದರೂ ವಿಷಯವಿದ್ದರೆ ಹೇಳಿ, ನಾನು ತಾಯಿಗೆ ತಿಳಿಸುತ್ತೇನೆ ಎಂದಾಗ ಅವಳು ಇದು ವೈಯಕ್ತಿಕ ವಿಷಯ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ಕೆಲವು ದಿನಗಳ ನಂತರ ನಾನು ಆ ವಿಷಯದ ಬಗ್ಗೆ ಕುತೂಹಲದಿಂದ ಕೇಳಿದೆ. ನಾನು ಒತ್ತಾಯಿಸಿದಾಗ ಅವಳು ಕಿರಿಕಿರಿಯಿಂದ ನಕ್ಕಳು. ನಂತರ ನಾಚಿಕೆ ಪಡುತ್ತಾ, ನಿಮ್ಮ ಮಾವ ನನ್ನ ಉಡುಪುಗಳನ್ನು ಅಜಾಗರೂಕತೆಯಿಂದ ಹರಿದು ಹಾಕಿದರು ಎಂದಳು. ನಾನು ಆಶ್ಚರ್ಯಚಕಿತನಾದೆ. ಅವಳು ಮುಂದುವರಿದು, ಮಾವ ಆತುರದಲ್ಲಿ ವರ್ತಿಸಿದ ಕಾರಣ ಹೀಗಾಯಿತು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ಅಂದಿನಿಂದ ನಮ್ಮ ಸ್ನೇಹ ಇನ್ನೂ ಗಾಢವಾಯಿತು. ಅವಳು ನನ್ನೊಂದಿಗೆ ಆಟವಾಡುತ್ತಾ, ಹರಟೆ ಹೊಡೆಯುತ್ತಾ ಸಮಯ ಕಳೆಯುತ್ತಿದ್ದಳು. ನಾನು ಯಾವಾಗಲೂ ಅವಳನ್ನೇ ಗಮನಿಸುತ್ತಿದ್ದೆ. ಮಾವ ಏಕಿರಬಹುದು ಅತ್ತೆಯ ಬಗ್ಗೆ ಅಷ್ಟು ಆತುರ ಪಡುತ್ತಿದ್ದಾರೆ ಎಂದು ನಾನು ಊಹಿಸಲು ಪ್ರಾರಂಭಿಸಿದೆ. ನಂತರ ನನ್ನ ಮನಸ್ಸಿನಲ್ಲಿ ಅತ್ತೆಯ ಬಗ್ಗೆ ಕೆಲವು ಆಲೋಚನೆಗಳು ಮೂಡತೊಡಗಿದವು. ಆದರೆ ಯಾವುದೇ ಅವಕಾಶ ಸಿಗದ ಕಾರಣ ನಾನು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೆ. ಹೀಗೆ 2 ವಾರಗಳು ಕಳೆದವು. ಒಂದು ದಿನ ಮನೆಯವರೆಲ್ಲರೂ ಹಳ್ಳಿಗೆ ಹೋಗಿದ್ದಾಗ ಸರಿತಾ ಅತ್ತೆ ಬಂದರು. ಅವರಿಗೆ ಧಾರಾವಾಹಿ ನೋಡಬೇಕಿತ್ತು. ಅವರ ಮನೆಯಲ್ಲಿ ಟಿವಿ ಇರಲಿಲ್ಲ. ನಾನು ಟಿವಿ ಆನ್ ಮಾಡಿ ರಿಮೋಟ್ ಕೊಟ್ಟೆ. ಅವಳು ಗಮನವಿಟ್ಟು ಟಿವಿ ನೋಡುತ್ತಿದ್ದಳು. ನಾನು ಅವಳನ್ನೇ ನೋಡುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ನಾನು ಮುಗಿಸಿ ಹೊರಬಂದೆ. ಆಗ ನನ್ನ ಹರಿದ ಬಟ್ಟೆಯನ್ನು ನೋಡಿ ಅವಳು ನಗಲು ಪ್ರಾರಂಭಿಸಿದಳು. ಅದು ಹೇಗೆ ಹರಿಯಿತು ಎಂದು ಕೇಳಿದಾಗ ನಾನು ಅಮ್ಮ ಹರಿದರು ಎಂದು ಸುಳ್ಳು ಹೇಳಿ ಅವಳನ್ನು ರೇಗಿಸಿದೆ. ಆಗ ಅವಳು ತನ್ನ ಹರಿದ ಬಟ್ಟೆಯನ್ನು ತೋರಿಸಿ, ಮಾವ ನಿಯಂತ್ರಣ ಕಳೆದುಕೊಂಡು ಕುಸ್ತಿ ಆಡುವಂತೆ ವರ್ತಿಸಿ ಅದನ್ನು ಹರಿದರು ಎಂದು ಹೇಳಿ ನಕ್ಕಳು. ಅಂದು ರಾತ್ರಿ 8:30ಕ್ಕೆ ಅವಳು ಮತ್ತೆ ಧಾರಾವಾಹಿ ನೋಡಲು ಬಂದಳು. ನಾವು ಹರಟೆ ಹೊಡೆಯುತ್ತಿದ್ದಾಗ ಅವಳು ತನ್ನ ಸಂಕಷ್ಟಗಳನ್ನು ಮತ್ತು ಗಂಡನ ವರ್ತನೆಯನ್ನು ವಿವರಿಸಿದಳು. ಅವಳು ತನ್ನ ಹೊಸ ಬಟ್ಟೆಗಳನ್ನು ನನಗೆ ತೋರಿಸಿದಳು. ನಂತರ ಅವಳು, ಈ ವಿಷಯವನ್ನು ಯಾರಿಗೂ ಹೇಳಬೇಡ ಎಂದು ವಿನಂತಿಸಿ ಅಲ್ಲಿಂದ ಹೊರಟಳು. 3 ದಿನಗಳ ನಂತರ ಅವಳು ನನಗೆ ಸಂದೇಶ ಕಳುಹಿಸಿ ಆ ದಿನದ ವಿಷಯದ ಬಗ್ಗೆ ವಿಚಾರಿಸಿದಳು. ನಾವು ನಿರಂತರವಾಗಿ ಫೋನ್ನಲ್ಲಿ ಮಾತನಾಡಲು ಪ್ರಾರಂಭಿಸಿದೆವು. ನಾನು ನೀವು ನನಗೆ ತುಂಬಾ ಇಷ್ಟ ಎಂದು ನೇರವಾಗಿ ಹೇಳಿದಾಗ ಅವಳು ಸ್ವಲ್ಪ ಕೋಪಗೊಂಡು ಆಫ್ಲೈನ್ ಆದಳು. ಕೆಲವು ದಿನ ನಮ್ಮ ಮಾತುಕತೆ ನಿಂತಿತ್ತು. ಆದರೆ ಒಂದು ದಿನ ಅವಳು ಕರೆ ಮಾಡಿ ತನ್ನ ಸೂಟ್ಕೇಸ್ ಕೆಳಗಿಳಿಸಲು ಸಹಾಯ ಕೇಳಿದಳು.
ನಾನು ಅವರ ಮನೆಗೆ ಹೋಗಿ ಸಹಾಯ ಮಾಡಿದೆ. ಅಲ್ಲಿ ಅವಳು ತಾನು ಹೊಲಿಸಿಕೊಳ್ಳಲು ತಂದಿದ್ದ ಬಟ್ಟೆಗಳ ಬಗ್ಗೆ ಮತ್ತು ಬಣ್ಣಗಳ ಬಗ್ಗೆ ನನ್ನ ಅಭಿಪ್ರಾಯ ಕೇಳಿದಳು. ನನಗೆ ಗುಲಾಬಿ ಬಣ್ಣ ಇಷ್ಟವೆಂದು ಹೇಳಿದೆ. ಅವಳು ಆ ಉಡುಪುಗಳನ್ನು ಧರಿಸಿ ನೋಡಲು ಬಯಸಿದಳು. ನನ್ನ ಸಮ್ಮುಖದಲ್ಲೇ ಅವಳು ಬದಲಾವಣೆ ಮಾಡಿಕೊಳ್ಳುವಾಗ ನನ್ನ ಹೃದಯದ ಬಡಿತ ಹೆಚ್ಚಾಯಿತು. ನಾನು ಅವಳ ಸೌಂದರ್ಯವನ್ನು ಹೊಗಳಿದಾಗ ಅವಳು ಸಂತೋಷಪಟ್ಟಳು. ನಾನು ಅವಳನ್ನು ಮುಟ್ಟಲು ಅನುಮತಿ ಕೇಳಿದಾಗ ಅವಳು ಮೊದಲು ಹಿಂಜರಿದರು, ನಂತರ ಒಪ್ಪಿದಳು. ಆದರೆ ಅಷ್ಟರಲ್ಲೇ ಯಾರೋ ಬಂದ ಶಬ್ದವಾಗಿ ನಾನು ಅಲ್ಲಿಂದ ತಪ್ಪಿಸಿಕೊಂಡು ಮನೆಗೆ ಬಂದೆ. ಮರುದಿನ ಮಾವ ತಮ್ಮ ದಾಖಲೆಗಳನ್ನು ತರಲು ಹೇಳಿದರು. ಅವರ ಮನೆಗೆ ಹೋದಾಗ ಅತ್ತೆಯ ತಂಗಿ ಕವಿತಾ ಪರಿಚಯವಾಯಿತು. ಅವಳು ಸರಿತಾ ಅತ್ತೆಗಿಂತಲೂ ಸುಂದರವಾಗಿದ್ದಳು. ಅತ್ತೆ 8 ದಿನಗಳ ಕಾಲ ಕೆಲಸಕ್ಕೆ ಹೋಗಬೇಕಿದ್ದರಿಂದ ಕವಿತಾಗೆ ಸಹಾಯ ಮಾಡುವಂತೆ ನನ್ನ ತಾಯಿಗೆ ತಿಳಿಸಿದರು. ಅತ್ತೆಯನ್ನು ಬಸ್ ನಿಲ್ದಾಣಕ್ಕೆ ಬಿಟ್ಟು ಬರುವಾಗ ಹೊಸ ಆಟ ಶುರುವಾಯಿತು. ನಾನು ಅತ್ತೆ ಮತ್ತು ಕವಿತಾ ಮಾತನಾಡುತ್ತಿದ್ದುದನ್ನು ಮರೆಮಾಚಿ ಕೇಳಿಸಿಕೊಂಡೆ. ಅತ್ತೆ ತನ್ನ ದಾಂಪತ್ಯ ಜೀವನದ ಅತೃಪ್ತಿಯ ಬಗ್ಗೆ ಕವಿತಾ ಬಳಿ ಹೇಳಿಕೊಳ್ಳುತ್ತಿದ್ದರು. ಇದನ್ನು ಕೇಳಿದ ನಂತರ ಅತ್ತೆ ಮತ್ತು ನನ್ನ ನಡುವೆ ಒಂದು ರೀತಿಯ ಮೌನವಾದ ಒಪ್ಪಂದ ಏರ್ಪಟ್ಟಿತು. ಅಂದಿನಿಂದ ನಾವಿಬ್ಬರೂ ಪರಸ್ಪರ ಹತ್ತಿರವಾಗತೊಡಗಿದೆವು. ಒಂದು ದಿನ ಮಧ್ಯಾಹ್ನ ಸರಿತಾ ಅತ್ತೆ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾಗ ನಾನು ಅಲ್ಲಿಗೆ ಹೋದೆ. ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅವಳನ್ನು ನಾನು ಹಿಂದಿನಿಂದ ಆಲಂಗಿಸಿದೆ. ಅವಳು ಮೊದಲು ವಿರೋಧಿಸಿದರು, ನಂತರ ನನ್ನ ಪ್ರೀತಿಗೆ ಶರಣಾದಳು. ಅಂದು ನಾವಿಬ್ಬರೂ ಸಮಯದ ಪರಿವೆಯಿಲ್ಲದೆ ಸುಂದರ ಕ್ಷಣಗಳನ್ನು ಕಳೆದವು. ನಾವಿಬ್ಬರು ದಣಿಯುವವರೆಗೂ ಆ ಸುಂದರ ಕ್ರೀಡೆಯಲ್ಲಿ ಪಾಲ್ಗೊಂಡೆವು. ಆ ದಿನ ಸತತವಾಗಿ ನಾವು ಪರಸ್ಪರ ಅರಿತು ಸುಖವನ್ನು ಅನುಭವಿಸಿದೆವು. ಅಂದಿನಿಂದ ಇಂದಿನವರೆಗೂ ನಮಗೆ ಅವಕಾಶ ಸಿಕ್ಕಾಗಲೆಲ್ಲ ನಮ್ಮ ಈ ಮಧುರ ಸಂಬಂಧ ಮುಂದುವರಿಯುತ್ತಿದೆ. ಈಗ ನನ್ನ ಗಮನ ಕವಿತಾ ಕಡೆಗೆ ಹರಿದಿದೆ. ಕವಿತಾ ಹಳ್ಳಿಯ ಹುಡುಗಿಯಾದರೂ ಅವಳ ಸೌಂದರ್ಯ ಮತ್ತು ಸ್ವಭಾವ ಅದ್ಭುತವಾಗಿದೆ. ಮುಂದಿನ ದಿನಗಳಲ್ಲಿ ಕವಿತಾಳೊಂದಿಗೆ ಕಳೆದ ಕ್ಷಣಗಳ ಬಗ್ಗೆ ನಾನು ನಿಮಗೆ ವಿವರಿಸುತ್ತೇನೆ. ಸಂಬಂಧಗಳ ಈ ವಿಚಿತ್ರ ಪಯಣ ಹೀಗೆಯೇ ಸಾಗುತ್ತದೆ. ಜೀವನದ ಪ್ರತಿಯೊಂದು ಹಂತದಲ್ಲೂ ಹೊಸ ಅನುಭವಗಳು ನಮಗಾಗಿ ಕಾಯುತ್ತಿರುತ್ತವೆ. ಸರಿತಾ ಅತ್ತೆಯೊಂದಿಗಿನ ಆಪ್ತತೆ ಹೆಚ್ಚಾದಂತೆ ನನ್ನ ಗಮನ ಅವರ ತಂಗಿ ಕವಿತಾಳ ಮೇಲೆ ಬಿತ್ತು. ಕವಿತಾ ಹಳ್ಳಿಯಿಂದ ಬಂದವಳಾದರೂ ಅವಳಲ್ಲಿ ಒಂದು ವಿಶಿಷ್ಟವಾದ ಮುಗ್ಧತೆ ಮತ್ತು ಆಕರ್ಷಣೆಯಿತ್ತು. ಅವಳು ನಮ್ಮ ಮನೆಗೆ ಕೆಲಸದ ನಿಮಿತ್ತ ಅತ್ತೆಯ ಜೊತೆ ಆಗಾಗ ಬರುತ್ತಿದ್ದಳು. ಸರಿತಾ ಅತ್ತೆ ಕೆಲಸಕ್ಕೆ ಹೋಗಲು ಶುರು ಮಾಡಿದ ಮೇಲೆ ಮನೆಯ ಜವಾಬ್ದಾರಿ ಕವಿತಾಳ ಮೇಲಿತ್ತು. ಒಂದು ದಿನ ಮಧ್ಯಾಹ್ನ ನಾನು ಅವರ ಮನೆಗೆ ಹೋದಾಗ ಕವಿತಾ ಅಡುಗೆ ಮಾಡುತ್ತಿದ್ದಳು. ಅವಳು ಧರಿಸಿದ್ದ ಹಳ್ಳಿಯ ಶೈಲಿಯ ಉಡುಪು ಅವಳ ಅಂದವನ್ನು ಇಮ್ಮಡಿಗೊಳಿಸಿತ್ತು. ನಾನು ಅವಳನ್ನೇ ದಿಟ್ಟಿಸಿ ನೋಡುತ್ತಿರುವುದನ್ನು ಅವಳು ಗಮನಿಸಿದಳು. ಏನು ನೋಡುತ್ತಿದ್ದೀರಿ ಎಂದು ಕವಿತಾ ನಗುತ್ತಾ ಕೇಳಿದಳು. ನಾನು ಸ್ವಲ್ಪ ಮುಜುಗರ ಅನುಭವಿಸಿದರು. ನೀವು ನಿಮ್ಮ ಅಕ್ಕನಿಗಿಂತಲೂ ಸುಂದರವಾಗಿದ್ದೀರಿ ಎಂದು ನೇರವಾಗಿ ಹೇಳಿದೆ. ಅವಳು ಮುಖ ತಿರುಗಿಸಿ ನಾಚಿಕೆಯಿಂದ ನಕ್ಕಳು. ಅಂದಿನಿಂದ ಅವಳಿಗೂ ನನ್ನ ಮೇಲೆ ಒಂದು ರೀತಿಯ ಕುತೂಹಲ ಮತ್ತು ಇಷ್ಟ ಶುರುವಾಯಿತು. ನಾವಿಬ್ಬರೂ ಮಾತನಾಡುತ್ತಾ ಕುಳಿತಾಗ ಅವಳು ಹಳ್ಳಿಯ ಜೀವನ ಮತ್ತು ಅಲ್ಲಿನ ಗೆಳೆಯರ ಬಗ್ಗೆ ಹೇಳುತ್ತಿದ್ದಳು. ನನಗೆ ಅವಳ ಮಾತಿನ ಶೈಲಿ ತುಂಬಾ ಇಷ್ಟವಾಯಿತು. ಒಂದು ದಿನ ಸರಿತಾ ಅತ್ತೆ ಮನೆಯಲ್ಲಿ ಇಲ್ಲದ ಸಮಯ ನೋಡಿ ನಾನು ಕವಿತಾಳ ಹತ್ತಿರ ಹೋದೆ. ಅವಳು ಯಾವುದೋ ಪುಸ್ತಕ ಓದುತ್ತಾ ಸೋಫಾದ ಮೇಲೆ ಕುಳಿತಿದ್ದಳು. ನಾನು ಅವಳ ಪಕ್ಕದಲ್ಲೇ ಕುಳಿತು, ಕವಿತಾ, ನಿಮಗೆ ಇಲ್ಲಿ ಬೇಸರವಾಗುತ್ತಿಲ್ಲವೇ ಎಂದು ಕೇಳಿದೆ. ಅವಳು, ಸ್ವಲ್ಪ ಆಗುತ್ತಿದೆ, ಆದರೆ ನೀವು ಇರುವಾಗ ಬೇಸರವೇಕೆ ಎಂದು ಕಣ್ಣು ಸಣ್ಣಗೆ ಮಾಡಿ ಹೇಳಿದಳು. ಆ ಮಾತು ಕೇಳಿ ನನಗೆ ಧೈರ್ಯ ಬಂತು. ನಾನು ನಿಧಾನವಾಗಿ ಅವಳ ಕೈ ಹಿಡಿದೆ. ಅವಳು ಅದನ್ನು ವಿರೋಧಿಸಲಿಲ್ಲ. ಅವಳ ಕೈಗಳು ತುಂಬಾ ಮೃದುವಾಗಿದ್ದವು. ನಾನು ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದಾಗ ಅವಳು ನನ್ನನ್ನು ಬಯಸುತ್ತಿದ್ದಾಳೆಂದು ನನಗೆ ಅರ್ಥವಾಯಿತು. ಕವಿತಾ, ನಿನ್ನನ್ನು ನೋಡಿದ ದಿನದಿಂದ ನನಗೆ ನಿನ್ನ ಮೇಲೆ ಒಂದು ರೀತಿಯ ಸೆಳೆತ ಉಂಟಾಗಿದೆ ಎಂದೆ. ಅವಳು ಮೌನವಾಗಿ ನನ್ನ ಹೆಗಲ ಮೇಲೆ ತಲೆ ಇಟ್ಟು ಕುಳಿತಳು. ಅವಳ ಉಸಿರಾಟದ ವೇಗ ಹೆಚ್ಚಾಗುತ್ತಿತ್ತು. ನಾನು ಅವಳನ್ನು ಹತ್ತಿರಕ್ಕೆಳೆದು ತಬ್ಬಿಕೊಂಡೆ. ಹಳ್ಳಿಯ ಗಾಳಿಯಲ್ಲಿ ಬೆಳೆದ ಅವಳ ದೇಹದ ಪರಿಮಳ ನನ್ನನ್ನು ಮಂತ್ರಮುಗ್ಧನನ್ನಾಗಿಸಿತು. ನಾವು ಸ್ವಲ್ಪ ಹೊತ್ತು ಆ ಪ್ರೇಮದ ಲೋಕದಲ್ಲಿ ತೇಲಾಡಿದೆವು. ಯಾರಾದರೂ ಬರುತ್ತಾರೆಂಬ ಭಯವಿದ್ದರೂ ಆ ಕ್ಷಣದ ತೀವ್ರತೆ ಹೆಚ್ಚಾಗಿತ್ತು. ಅಂದು ನಾವು ನಮ್ಮ ನಡುವಿನ ಅಂತರವನ್ನು ಕಡಿಮೆ ಮಾಡಿಕೊಂಡೆವು. ಅತ್ತೆಯಂತೆಯೇ ಕವಿತಾ ಕೂಡ ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಳು. ಅವಳ ಮುಗ್ಧತೆಯ ನಡುವೆ ಅಡಗಿದ್ದ ತುಂಟಾಟ ನನಗೆ ಹೊಸ ಅನುಭವ ನೀಡಿತು. ನಾವಿಬ್ಬರೂ ಅಂದು ಪ್ರೀತಿಯ ಕ್ರೀಡೆಯಲ್ಲಿ ಸಂಪೂರ್ಣವಾಗಿ ಮಿಂದೆದ್ದೆವು. ಸಂಜೆ ಸರಿತಾ ಅತ್ತೆ ಕೆಲಸ ಮುಗಿಸಿ ಮನೆಗೆ ಬಂದಾಗ ಕವಿತಾ ಮತ್ತು ನಾನು ಏನೂ ತಿಳಿಯದವರಂತೆ ಹರಟೆ ಹೊಡೆಯುತ್ತಿದ್ದೆವು. ಆದರೆ
ಅತ್ತೆಗೆ ನಮ್ಮ ನಡುವಿನ ಬದಲಾವಣೆ ಅರ್ಥವಾದಂತೆ ಕಾಣುತ್ತಿತ್ತು. ಅವಳು ನನ್ನನ್ನು ನೋಡಿ ಕಣ್ಣು ಮಿಟುಕಿಸಿ ನಕ್ಕಳು. ಅತ್ತೆ ಮತ್ತು ತಂಗಿ ಇಬ್ಬರೂ ಈಗ ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿದ್ದರು. ಈಗ ನಮ್ಮ ಮನೆಯಲ್ಲಿ ಒಂದು ರೀತಿಯ ಗುಪ್ತವಾದ ಪ್ರೇಮ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ಅವಕಾಶ ಸಿಕ್ಕಾಗಲೆಲ್ಲ ಅತ್ತೆಯ ಜೊತೆ, ಇನ್ನು ಕೆಲವು ಬಾರಿ ಕವಿತಾಳ ಜೊತೆ ನಾನು ಸಮಯ ಕಳೆಯುತ್ತೇನೆ. ಈ ಸಂಬಂಧಗಳು ಸಮಾಜಕ್ಕೆ ವಿಚಿತ್ರವಾಗಿ ಕಂಡರೂ ನಮಗೆ ಮಾತ್ರ ಇದು ಸಂತೋಷದ ಮೂಲವಾಗಿದೆ. ಜೀವನ ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಸಂಕೀರ್ಣ ಮತ್ತು ಸುಂದರವಾಗಿದೆ. ಅತ್ತೆ ಸರಿತಾ ಮತ್ತು ಕವಿತಾ ಇಬ್ಬರೂ ನನ್ನನ್ನು ಅತೀವವಾಗಿ ಪ್ರೀತಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಈ ಪ್ರೇಮಕಥೆ ಯಾವ ತಿರುವು ಪಡೆಯುತ್ತದೆ ಎಂದು ನನಗೂ ತಿಳಿದಿಲ್ಲ. ಆದರೆ ಸಿಗುವ ಪ್ರತಿಕ್ಷಣವನ್ನು ನಾನು ಸಂಭ್ರಮಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ಇಂಟರೆಸ್ಟಿಂಗ್ ಕಥೆಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.